ಹಾಯ್ ನಮಸ್ತೆ ಎವ್ರಿವನ್, ಹೇಗಿದ್ರೆ ಎಲ್ಲ ಚೆನ್ನಾಗಿದೆ. ನಾನು ಚೆನ್ನಾಗಿದ್ದೀನಿ. ಬಟ್ ನಾನು ಹಿಂದೆ ನೋಡ್ತಾ ಇರೋದು ಗಾಡಿ ಪ್ರತಿಯೊಂದು ಸ್ಪೇರ್ ಪಾರ್ಟ್ಸ್ ಆಗಲಿ, ನಿಮಗೆ ಯಾವುದೇ ಪಾರ್ಟ್ಸ್ ಆಗಲಿ, ಗಾಡಿ ಇಂಡಿಕೇಟರ್ ಆಗಿರ್ಬೋದು, ಹಿಂದೆ ಹೆಡ್ಲೈಟ್ ಆಗಿರ್ಬೋದು, ಮುಂದೆ ಹೆಡ್ಲೈಟ್ ಆಗಿರ್ಬೋದು, ಬಟ್ ನಮಗೆ ಹ್ಯಾಂಡಲಲ್ಲಿ ಇರೋಂಥ ಕವರ್ ಆಗಿರ್ಬೋದು, ಮಡ್ಗಡ್ ಆಗಿರ್ಬೋದು, ಪ್ರತಿಯೊಂದು ಈ ಸ್ಪೇರ್ ಪಾರ್ಟ್ಸ್ ನನ್ನ ಹತ್ರ ಅಲವೆಲ್ಲ ಎಲ್ಲ ಇದೆ. ಟೋಟಲಾಗಿ ಚಾರ್ಜರಿಂದ ಹಿಡಿದು, ಮೋಟ್ರಿಂದ ಹಿಡಿದು, ಕಂಟ್ರೋಲರ್ ಹಿಡಿದು, ಸ್ಪೇರ್ ಪಾರ್ಟ್ಸ್ ಯಾವುದೇ ಡಿಸ್ಕ್ ಬ್ರೇಕ್ ಆಗಿರ್ಬೋದು, ನಿಮಗೆ ಪ್ರತಿಯೊಂದು ನನ್ನ ಹತ್ರ ಸಿಗುತ್ತೆ. ಯಾಕೆ ಹೇಳ್ತಿದ್ದೀನಿ ಅಂದರೆ, ಎಲ್ಲನೂ ಸ್ಪೇರ್ ಪಾರ್ಟ್ಸು ಆಗಲಿ, ಗಾಡಿ ಖುದ್ದಾಗಿ ಮ್ಯಾನುಫ್ಯಾಕ್ಚರ್ ನಾನು ಮಾಡ್ತಾಯಿದ್ದೀನಲ್ಲ, ಅದಕ್ಕೆ ನಿಮ್ಗೆ ಎಲ್ಲರಿಗೂ ಸವಲತ್ತಾಗಲಿ ಅಂತ ಮಾಡ್ತಾಯಿದ್ದೀನಿ. ಯಾಕಂದರೆ ಈ ಕಡೆ ನಮಗೆ ಗಾಡಿ ತೊಗೊಳ್ಳೋರು ಭಾಳ ಕಷ್ಟ ಆಗಿದೆ ಎಲ್ಲರಿಗೆ, ನಮ್ಮ ರೈತರಿಗೆ ತೊಗೋಬೇಕಂದ್ರೆ. ಯಾಕಂದರೆ ಇದರಲ್ಲಿ ಇಂಜನ್ ಇರೋಲ್ಲ, ಮೊದಲೇ ಮಾತು. ನಿಮಗೆ ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಸರ್ವಿಸ್ ಇರೋಲ್ಲ, ಪೆಟ್ರೋಲ್ ಇರೋಂಗಿಲ್ಲ, ಇಂಜನ್ ಆಯಿಲ್ ಸರ್ವಿಸ್ ಮಾಡೋಂಗಿಲ್ಲ. ಇದು ಈ ರೈತರಿಗೆ ಅಂದರೆ ಹೇಳಿ ಮಾಡಿಸ್ದಂಗಿದೆ ಗಾಡಿ. ಯಾಕಂದರೆ ಇಂಜನ್ ಇಲ್ದಿರೋ ಗಾಡಿ ಅಂದರೆ ನಿಮಗೆ ಬರೀ ಚಾರ್ಜ್ ಮಾಡೋದಿರುತ್ತೆ, ಬರೀ ಓಡಿಸೋದಷ್ಟೇ ಇರುತ್ತೆ. ನಿಮ್ಗೆ ಒಂದು ತಿಂಗಳು ಕರೆಂಟ್ ಬಿಲ್ ಬರುತ್ತೆ, 65 ಬರುತ್ತೆ, ಫೀಸ್ ಬರುತ್ತೆ ನಿಮಗೆ. ಬಟ್ ಹಂಗಾಗಿ ನಿಮ್ಗೆ ಏನಂದರೆ ಭಾಳ ಈಜಿ ರೈತರಿಗೆ. ನಮ್ಮ ಗಾಡಿಗಳಿಗೆ ಅಂದರೆ ಎಲ್ಲ ಜೀರೋ ಮೇಂಟೆನೆನ್ಸ್ ಇದೆ. ಹಂಗಾಗಿ ನಿಮಗೆ ಯಾವ ಗಾಡಿ ಬೇಕಾದ್ರೆ ನಿಮ್ಗೆ ಆ ಗಾಡಿ ಸಿಗುತ್ತೆ.